ಯೋಚನೆ ಮಾಡಬೇಡ್ರಪ್ಪ, ಸ್ವಲ್ಪ ದಿನ ಕಾಯೋಣ. ನಮ್ಮ ಅಶೋಕ ಮತ್ತೆ ಮೊದಲಿನ ಥರ ಆಗ್ತಾನೆ. ಪೂಜೆಗೆ ತಡ ಆಗ್ತಾ ಇದೆ, ಪೂಜೆನ ಶುರು ಮಾಡೋಣವೇ? ಶುರು ಮಾಡಿ ಪುರೋಹಿತ್ರೆ. ರಾಣಿಯತ್ತೆ ಇನ್ನೂ ಬಂದಿಲ್ಲ. ಅವಳು ಬರೋ ಮೂಡಲ್ಲಿಲ್ಲ ಅಂತ ಕಾಣಿಸುತ್ತೆ. ನೀವು ಶುರು ಮಾಡಿ ಪುರೋಹಿತ್ರೆ. ಮಾವ, ನಾವೆಲ್ಲ ಪೂಜೆಗಿದ್ದು ರಾಣಿ ಅತ್ತೆ ಮಾತ್ರ ಇಲ್ಲ ಅಂದ್ರೆ ಹೇಗೆ ಮಾವ? ಆರ್ತಿ, ಪೂಜೆಗೆ ಲೇಟ್ ಆಗುತ್ತಮ್ಮ. ರಾಣಿ ಅತ್ತೆ ಪೂಜೆಗಿರ್ಲೇಬೇಕು. ಪುರೋಹಿತ್ರೆ, ಸ್ವಲ್ಪ ವೇಟ್ ಮಾಡ್ಬೋದಾ? ಮನೇಲಿ ಇರೋರೆಲ್ಲರೂ ಪೂಜೆಯಲ್ಲಿ ಭಾಗವಹಿಸ್ಬೇಕು ಅಂತ ತಾನೇ ಪೂಜೆ ಮಾಡ್ತಿರೋದು. ಆಯಿತು, ಅವ್ರನ್ನೂ ಬೇಗ ಕರ್ಕೊಂಬಂದ್ಬಿಡಿ. ಸರಿ. ಅತ್ತೆ ಅತ್ತೆ, ಏನಾಯ್ತು? ಅಳ್ತಾ ಇದ್ದೀರಾ? ಏನಾಯ್ತತ್ತೆ? ಏನೂ ಇಲ್ಲ ಆರ್ತಿ. ಅತ್ತೆ, ಏನಾಯ್ತು ಅಂತ ಹೇಳಿ. ತುಂಬಾ ಚೆನ್ನಾಗಿ ಕಾಣಿಸ್ತಿದ್ಯಾ ಆರ್ತಿ. ನಿನ್ ಸೀರೆ ತುಂಬಾ ಚೆನ್ನಾಗಿದೆ. ಅತ್ತೆ, ನೀವ್ಯಾಕೆ ಇನ್ನೂ ರೆಡಿ ಆಗಿಲ್ಲ? ಯಾಕೆ ಬೇಜಾರಾಗಿದ್ದೀರಾ? ಯಾಕೋ ನನ್ನ ಮನ್ಸು ಸರಿ ಇಲ್ಲ ಆರ್ತಿ. ನೀವು ಹೋಗಿ ಪೂಜೆ ಮಾಡಿ. ಅತ್ತೆ, ಎಲ್ಲರೂ ಪೂಜೆಯಲ್ಲಿ ಇರ್ಬೇಕಾದ್ರೆ ನೀವಿಲ್ಲ ಅಂದ್ರೆ ಏನ್ ಚೆನ್ನಾಗಿರುತ್ತೆ ಹೇಳಿ? ಎಲ್ಲರೂ ನಿಮ್ಗೋಸ್ಕರ ವೆಯ್ಟ್ ಮಾಡ್ತಿದ್ದಾರೆ. ಬನ್ನಿ. ನನಗೆ ಏನ್ ಮಾಡೋದಕ್ಕೂ ಎಲ್ಲಿಗೆ ಬರೋದಕ್ಕೂ ಮನ್ಸಿಲ್ಲ ಆರ್ತಿ. ಯಾಕೋ ಒಂಟಿಯಾಗಿರ್ಬೇಕು ಅಂತ ಅನ್ನಿಸ್ತಾ ಇದೆ. ನನ್ನ ಪಾಡಿಗೆ ನನ್ನ ಬಿಟ್ಬಿಡು ಪ್ಲೀಸ್. ಹಾಗಲ್ಲ ಅತ್ತೆ, ಎಲ್ಲರೂ ಒಟ್ಟಿಗೆ ಇರ್ಬೇಕಾದ್ರೆ ನೀವ್ಯಾಕೆ ಒಂಟಿಯಾಗಿರ್ಬೇಕು? ಅಂಥದ್ದೇನಾಯ್ತು ಇವಾಗ? ಯಾರಾದ್ರೂ ಏನಾದ್ರು ಅಂದ್ರ? ಓ, ಮಾವ ರ್ಯಾಶಾಗಿ ಮಾತಾಡಿದ್ರು ಅಂತ ಬೇಜಾರಾಯ್ತಾ? ಅವ್ರು ಯಾವಾಗ್ಲೂ ಹಾಗೆ, ಅದಕ್ಕೆಲ್ಲ ಬೇಜಾರು ಮಾಡ್ಕೊಳ್ಳೋದಕ್ಕಾಗತ್ತಾ? ಮತ್ತೇನಾಯ್ತು ಅಂತ ಹೇಳಿ ಅತ್ತೆ. ನಿಮ್ಮನ್ನು ನೋಡಿದ್ರೆ ತುಂಬಾ ದುಃಖದಲ್ಲಿದ್ದಾಗಿದ್ದೀರಾ. ಕೈಯಲ್ಲಿ ಏನೋ ಬಚ್ಚಿಟ್ಕೊಂಡಿದ್ದೀರಾ. ಅದೇನು ಅಂತ ನಾನು ನೋಡ್ಬೋದಾ? ಬೇಡ ಆರ್ತಿ, ಪ್ಲೀಸ್ ಅತ್ತೆ, ತೋರಿಸಿ. ಅತ್ತೆ, ಇದು ಹೌದು ಆರ್ತಿ, ಇದು ನನ್ನ ಚಿರು ಬಟ್ಟೆ. ಮನೇಲಿ ಎಲ್ಲರೂ ಹಬ್ಬ ಆಚರಿಸ್ತಾ ಇದ್ದಾರೆ. ನಾನು ರೆಡಿ ಆಗೋಣ ಅಂತ ಬಂದೆ. ಸೂಟ್ಕೇಸ್ ಓಪನ್ ಮಾಡಿದ್ರೆ ನನ್ನ ಚಿರು ಬಟ್ಟೆ ಸಿಕ್ತು. ಇದನ್ನ ನನ್ನ ಬರ್ತ್ಡೇ ಕೊಡಿಸಿದ್ದೆ ಆರ್ತಿ. ನನ್ನ ಜೊತೆನೆ ಇಟ್ಕೊಂಡಿದ್ದೆ. ಯಾಕೋ ಗೊತ್ತಿಲ್ಲ, ಬೆಳಿಗ್ಗೆಯಿಂದ ಚಿರು ತುಂಬಾ ನೆನಪಾಗ್ತಾ ಇದ್ದಾನೆ. ಮರಿಬೇಕು ಅಂತ ಎಷ್ಟು ಪ್ರಯತ್ನ ಪಟ್ರು ನನ್ನಿಂದ ಆಗ್ತಾ ಇಲ್ಲ. ತುಂಬಾ ನೆನಪಾಗ್ತಾ ಇದ್ದಾನೆ. ಯಾಕೋ ಗೊತ್ತಿಲ್ಲ ಆರ್ತಿ, ಆ ಮನೇಲಿದ್ದಾಗ ಚಿರು ನನ್ನ ಜೊತೆನೆ ಇದ್ದಾನೆ ಅಂತ ನನಗೆ ಯಾವಾಗ್ಲೂ ಅನ್ನಿಸ್ತಾ ಇತ್ತು. ಆ ಮನೆ ಬಿಟ್ಟು ಈ ಮನೆಗೆ ಬಂದ ಮೇಲೆ ಚಿರು ನನ್ನಿಂದ ದೂರ ಆಗ್ಬಿಟ್ಟಿದ್ದಾನೆ ಅಂತ ಅನ್ಸೋದಕ್ಕೆ ಶುರು ಆಗಿದೆ. ಆ ಮನೇಲಿ ಅವನೊಬ್ಬನ್ನೇ ಬಿಟ್ಟು ಬಂದ್ವೇನೋ ಅಂತ ಗಿಲ್ಟ್ ಫೀಲ್ ಆಗ್ತಾ ಇದೆ.
ಚಿರುನ ನೀನು ಹೆತ್ತಿರ್ಬೋದು, ನಾನು ಸಾಕಿದ್ದೀನಿ, ಅವನು ಕೈ ತುತ್ತು ಕೊಟ್ಟಿದ್ದೀನಿ. ರಾಣಿಯಮ್ಮ ರಾಣಿಯಮ್ಮ ಅನ್ಕೊಂಡು ನಾನು ಹಿಂದಿದ್ದೇನೆ ಓಡಾಡ್ತಿದ್ದ. ಈ ಮನೆಗೆ ಬಂದ ಮೇಲೆ ಆ ಧ್ವನಿ ಕೇಳಿಸ್ತಾ ಇಲ್ಲ. ಎಲ್ಲ ಮೌನವಾಗಿದೆ. ನಾನೆಲ್ಲೋ ಮರುಭೂಮಿಗೆ ಬಂದ್ಬಿಟ್ಟಿದ್ದೀನೇನೋ ಅಂತ ಅನ್ನಿಸ್ತಾ ಇದೆ ಆರ್ತಿ. ಇಲ್ಲ, ತುಂಬಾ ಒಂಟಿ ಆಗ್ಬಿಟ್ಟಿದ್ದೀನಿ. ಕೈ ತುತ್ತು ಕೊಟ್ಟವಳಿಗೆ ಇಷ್ಟು ಸಂಕಟ ಆಗ್ತಿರುವಾಗ ಇನ್ನು ನೀನು ಹೆತ್ತಿರೋಳು, ನಿನಗೆ ಎಷ್ಟು ಸಂಕಟ ಆಗ್ತಿರುತ್ತೆ ಅಂತ ನನಗೆ ಅರ್ಥ ಆಗುತ್ತೆ ಆರ್ತಿ. ಸಾರಿ ಆರ್ತಿ, ನಾನು ಏನೇನೋ ಮಾತಾಡಿ ನಿನಗೆ ಚಿರು ನೆನಪಾಗೋ ಹಾಗೆ ಮಾಡಿಬಿಟ್ಟೆ. ಪರವಾಗಿಲ್ಲ ಅತ್ತೆ. ನೀನು ಬೇಜಾರಾಗಬೇಡ. ನಾನು ರೆಡಿಯಾಗಿ ಪೂಜೆಗೆ ಬರ್ತೀನಿ, ನೀನು ಹೋಗು. ಸರಿ ಅತ್ತೆ. ದುಃಖನ ಎದೆಯಲ್ಲಿ ಬಚ್ಚಿಟ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇದೆಯಾ? ಸಿಡಿಲು ಬಡ್ದ ಹಾಗೆ ಬಡಿಯತ್ತೆ. ಎದೆ ಒಳಗೆ ಇಟ್ಕೊಂಡಿರೋ ಎಲ್ಲ ದುಃಖನೂ ಮಿಂಚಿನ ಥರ ಹೊರಗಡೆ ಬರುತ್ತೆ. ಚಿರು ಅನ್ನೋ ನೆನಪಿನ ಮಿಂಚು ಆಚೆ ಬರೋವರೆಗೂ ನನ್ನ ಸಂಚನ್ನು ನಾನು ನಿಲ್ಲಿಸೋದಿಲ್ಲ. ದೇವರ ವಿಗ್ರಹನ ಮನೆ ಮಗನೇ ಪ್ರತಿಷ್ಠಾಪನೆ ಮಾಡಬೇಕು. ಅವರು ಈ ಪೂಜೆನಲ್ಲಿ ಭಾಗವಹಿಸೋಕ್ಕೆ ಆಗದೆ ಇರೋದ್ರಿಂದ ವಿಗ್ರಹನ ಯಾರು ಪ್ರತಿಷ್ಠಾಪನೆ ಮಾಡ್ತೀರಾ? ಪುರೋಹಿತರೆ, ವಿಗ್ರಹ ಪ್ರತಿಷ್ಠಾಪನೆ, ಪೂಜೆ ಇತ್ಯಾದಿ ಎಲ್ಲ ನಮ್ಮ ಸೊಸೆ ಆರತಿನೇ ಮಾಡಿ. ಹೌದು, ಬನ್ನಿಮ್ಮ, ವಿಗ್ರಹ ಪ್ರತಿಷ್ಠಾಪನೆ ಮಾಡಿ. ಸುಮುಹೂರ್ತ ಸಾವಧಾನ, ಲಗ್ನ ಸಾವಧಾನ, ಶ್ರೀ ಲಕ್ಷ್ಮೀನಾರಾಯಣ ಧ್ಯಾನ ಸಾವಧಾನ. ಆರ್ತಿ, ಏನಾಯ್ತು? ಯಾಕೆ ಕೈಗಳು ನಡುಗ್ತಾ ಇದೆ? ಆರತಿ, ಏನಾಯ್ತಮ್ಮ ನಿನಗೆ? ಏನಿಲ್ಲ ಮಾವ. ನನಗೆ ಗೊತ್ತು ಆರ್ತಿಗೆ ಯಾಕೆ ಕೈ ನಡುಗ್ತಾ ಇದೆ ಅಂತ. ಪಾಪ, ಆರ್ತಿ ಬೆಳಗ್ಗೆಯಿಂದ ಒಂದು ತೊಟ್ಟು ನೀರು ಕುಡ್ದಿಲ್ಲ, ಡಿಹೈಡ್ರೇಷನ್ ಆಗಿದೆ. ಯಾಕೆ ಆರ್ತಿ ಹೀಗೆ ಮಾಡ್ತೀಯಾ? ಏನಾದರೂ ತಿನ್ನೋದಲ್ವಾ? ಆರ್ತಿ, ಯಾವುದ್ರ ಬಗ್ಗೆನೂ ಯೋಚನೆ ಮಾಡಬೇಡ, ಆರಾಮಾಗಿ ಪೂಜೆ ಮಾಡು. ದೇವತಾ ವಿಗ್ರಹ ಸುಮುಹೂರ್ತ ಪ್ರತಿಷ್ಠಾಪನಾ ಸುಮುಹೂರ್ತಮಸ್ತು ಸುಪ್ರತಿಷ್ಠಿತಮಸ್ತು. ಜಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೇ. ಓಂ ಶ್ರೀ ಗುರುಭ್ಯೋ ನಮಃ. ತಗೊಳ್ಳಿಮ್ಮ, ಅರ್ಶಿನ ಕುಂಕುಮ ರಾಯರಿಗೆ ಅರ್ಪಿಸಿ.
ಅಯ್ಯೋ ದೇವ್ರೆ, ಏನಿದೆ ಅಪಶಕ್ನ? ಅದಕ್ಕೆ ಹೇಳಿದ್ದು ಈ ಮನೆಗೆ ಬರೋದು ಬೇಡ ಅಂತ. ಈ ಮನೇಲಿ ಪ್ರಾಬ್ಲಮ್ ಇದ್ರೆ ಅವಳೇನ್ ಮಾಡೋಕ್ಕಾಗತ್ತೆ? ಈಗೆಲ್ಲರೂ ಹೇಳ್ತೀರಾ ಈ ಅಪಶಕನ ಕಾರಣ ಆರ್ತಿನೇ ಅಂತ. ಅರಿಶಿನ ಕುಂಕುಮ ಚೆಲ್ಲಿದಾಗ ಚತನ ಅನ್ಬೇಡಿ, ಎಡಿಬಿಡಿಲಿ ಇದಾಗೋದು ಸಹಜ. ಧರ್ಮ ಈ ಹೂಮಾಲೆನು ರಾಯರ್ಗೆ ಅರ್ಪಿಸುವ. ಗುರು ಬ್ರಹ್ಮ ಗುರು ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಶ್ರೀ ರಾಘವೇಂದ್ರ ಗುರುದೇವಾಯ ನಮಃ. ಓಂಕಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚ ತತಃ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೇ ಕಲಿಯುಗ ಕಾಮಧೇನುವೇ ನಮಃ. ಓಂ ಶ್ರೀ ರಾಘವೇಂದ್ರಾಯ ಗುರುವೇ ನಮಃ. ಆರತಿ ಬೆಳಗಮ್ಮ, ಇನ್ಮೇಲೆ ಸಮಸ್ಯೆಗಳಿದ್ರೆ ಅದನ್ನ ಆಯರ್ಗೆ ಹೇಳಬೇಡಿ, ಸಮಸ್ಯೆಗಳಿಗೆ ಹೇಳಿ ಆಯರು ನಮ್ಮನೇಲಿದ್ದಾರೆ ಅಂತ. ಗುರುನಾಮವೇ ಗೋಮಂತೆಯ ಕೊರಳ ಘಂಟೆಯಲ್ಲಿ ಮಂತ್ರಾಕ್ಷತೆ ಮಂಚಾಲಯ ಮಣ್ಣ ಕಣಗಳಲ್ಲಿ ಮೂಲರಾಮ ನಿನ್ನ ತಂದೆ ನೀನೆ ನಮ್ಮ ತಾಯಿ ತಂದೆ ಸತ್ಯದ ದೀಪ ಹಚ್ಚುವ ಉರುಳೆಯ ಕಿರಣ ರಾಮನ ಸಾರ ತುಂಬುವ. ಆರ್ತಿ ಆರ್ತಿ, ಅರ್ಶನ ಕುಂಕುಮ ಚೆಲ್ಲಿದು ಅಪಶಕ್ನ ಅಲ್ಲ ಸರಿ, ಇದಕ್ಕೇನ್ ಹೇಳ್ತೀರಾ? ಆರತಿ ಪೂಜೆ ಮಾಡುವಾಗ ಮನಸ್ಸು ಭಕ್ತಿ ಭಾವದಿಂದ ಇರಬೇಕು, ಗೊಂದಲದಲ್ಲಿರಬಾರ್ದು. ನಿನ್ನ ಮನಸ್ಸು ಗೊಂದಲದಲ್ಲಿದೆ, ಅದಕ್ಕೆ ಹೀಗಾಗ್ತಾ ಇದೆ. ಆರ್ತಿ, ಏನಮ್ಮ ಆಯ್ತು ನಿನಗೆ? ಪೂಜೆ ಮಾಡುವಾಗ ಯಾವ ಗೊಂದಲ ಮನಸ್ಸಲ್ಲಿ ಇಟ್ಕೊಂಡು ಪೂಜೆ ಮಾಡ್ತಿದ್ಯಾ ನೀನು? ಏನಾದ್ರೂ ಇದ್ರೆ ನಮ್ಮ ಹತ್ರ ಹೇಳ್ಕೋಬೇಕಲ್ವೇನಮ್ಮ? ಗೊತ್ತಿಲ್ಲ ಮಾವ, ಯಾಕೋ ಪೂಜೆ ಮಾಡೋಕ್ಕಾಗ್ತಾ ಇಲ್ಲ. ಅದಕ್ಕೆ ನೀವೇ ಪೂಜೆ ಮಾಡಿಬಿಡಿ. ಭವಾನಿ, ನೀನೇ ಪೂಜೆ ಮುಂದುವರಿಸಬಾರಮ್ಮ.
ಕಾಣಿಸ್ತಾ ಇಲ್ಲ. ಎಲ್ಲಿಗೆ ಹೋದ ಇವನು? ಎಲ್ಲರೂ ಒಂದೊಂದು ಕಡೆ ಹುಡುಕಾಡಿ. ನೀನು ಹೊರಗಡೆ ಹೋಗಮ್ಮ. ಆರ್ತಿ, ನೀನು ಒಳಗಡೆ ನೋಡು. ಇಲ್ಲೇ ಇದ್ನಲ್ಲ. ಅಶೋಕ್ ಅವನೇ ಇಲ್ಲಿ ತನಕ ನಡ್ಕೊಂಡ್ ಬಂದಿದ್ದಾನೆ. ತುಂಬಾ ಆಶ್ಚರ್ಯ ಆಗ್ತಾ ಇದೆ. ಹೌದು, ಅಣ್ಣ ಅವನಾಗ ಇಲ್ಲಿ ನಡ್ಕೊಂಡ್ ಬಂದೇನೆ ಅಂದ್ರೆ ಅವನಿಗೆ ನಡೆಯೋದಕ್ಕೆ ಶಕ್ತಿ ಬರ್ತಿದೆ ಅಂತ ಅರ್ಥ. ನೋಡಿದ್ರ, ಈ ಮನೆಗೆ ಬಂದ್ಮೇಲೆ ಅಶೋಕ್ ಕೂಡ ಸರಿ ಹೋಗ್ತಾ ಇದ್ದಾನೆ. ಅಂದ್ರೆ ಈ ಮನೇಲಿ ಒಂಥರ ಪಾಸಿಟಿವ್ ವೈಬ್ರೇಷನ್ ಇದೆ. ಪೂಜೆ ಆಗ್ತಿದ್ದ ಹಾಗೆ ನಮ್ಮ ಅಶೋಕನ ಆರೋಗ್ಯದಲ್ಲಿ ಇಷ್ಟು ಬದಲಾವಣೆ ಆಗುತ್ತೆ ಅಂತ ನಾನು ಖಂಡಿತ ಅನ್ಕೊಂಡಿರ್ಲಿಲ್ಲ. ಮತ್ತು ರಾಯರು ನಮ್ಮ ಪಾಲ್ಗಿದ್ದಾರೆ ಅನ್ನೋದು ಮತ್ತೊಮ್ಮೆ ಪ್ರೂವ್ ಆಯ್ತು. ಪೂಜೆ ಮಾಡಿರೋದು ಯಾರೇಳಿ ಮಾವ? ಅವ್ರ ಮುದ್ದಿನ ಅಕ್ಕ ಭವಾನಿ ಅದ್ಕೆ. ಇವ್ರ ಕೂಗು ಆ ದೇವ್ರು ಕೇಳಿಸಿರುತ್ತೆ. ಇಲ್ಲ ಆರ್ತಿ, ನನ್ನ ಭಕ್ತಿಗಿಂತ ನಿನ್ ಶಕ್ತಿ, ನಿನ್ ಪ್ರೀತಿ, ನಿನ್ ಆರೈಕೆನೆ ದೊಡ್ಡದು. ನೀನು ಅವನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊಂಡಿದ್ಕೇನೆ ಅಶೋಕ್ ಬೇಗ ಚೇತರಿಸ್ಕೊಳ್ತಾ ಇದ್ದಾನೆ. ಸರಿ, ಅಶೋಕನ ಒಳಗಡೆ ಕರ್ಕೊಂಡು ಬನ್ನಿ. ಅಶೋಕ್ ಇಷ್ಟು ಬೇಗ ಸರಿ ಹೋಗ್ಬಿಟ್ನಾ? ಇರ್ಲಿ, ಕುರಿ ಕೊಬ್ಬದಷ್ಟು ಕಟ್ಕನ್ಗೆ ಲಾಭ. ಅಪವಿತ್ರೋಪವಿತ್ರೋ ವಾ ಸರ್ವಾವಸ್ಥಾಂಗತೋಪಿ ವಾ ವಿಸ್ಮರೇತ್ ಪುಂಡರೀಕಾಕ್ಷಂ ಸಭಾಭ್ಯಂತರ ಶುಚಿಹೇ. ಈ ತೀರ್ಥನ ಮನೆ ಎಲ್ಲ ಮೂಲೆಗಳಿಗೂ ಪ್ರೋಕ್ಷಣೆ ಮಾಡ್ಕೊಂಡು ಕುಡಿ ಅಳಿ ಅಂದ್ರೆ ತಗೊಳ್ಳಿ, ಎಲ್ಲ ಕಡೆ ಪ್ರೋಕ್ಷಣೆ ಮಾಡ್ಕೊಂಡು. ಮವನ್ ನಾನಾ? ಹೌದು, ನೀವೇ. ನನಗಿನ್ನೂ ಈ ಮನೆ ಪರಿಚಯನೇ ಆಗಿಲ್ಲ, ಹೇಗೋಗ್ಲಿ? ಹೌದಾ? ಪ್ರೋಕ್ಷಣೆ ಮಾಡ್ತಾ ಮಾಡ್ತಾ ಇಡೀ ಮನೆನ ಪರಿಚಯ ಮಾಡ್ಕೊಂಬನ್ನಿ. ವೇದವ್ರೆ, ನೀವು ನನ್ನ ಜೊತೆ ಬಂದಿದ್ರೆ ಚೆನ್ನಾಗಿರೋದು. ನೀವೇನ್ ಯುದ್ಧಕ್ಕೆ ಹೋಗ್ತಿದ್ದೀರಾ? ಹೋಗಿ ಪ್ರೋಕ್ಷಣೆ ಮಾಡ್ಬಿಟ್ಟು ಬನ್ರಿ. ಅಯ್ಯೋ, ಯುದ್ಧಕ್ಕೆ ಬೇಕಾದ್ರೂ ಹೋಗ್ಬೋದು, ಆದರೆ ಈ ಮನೇಲಿ ಒಬ್ಬೊಬ್ಬನೇ ಓಡಾಡೋದು. ಅಯ್ಯೋ ದೇವರೇ ಕಾಪಾಡಪ್ಪ. ಗುರು ರಾಘವೇಂದ್ರ, ಆಂಜನೇಯ, ವೀರಾಂಜನೇಯ, ಹನುಮಂತರಾಯ, ಮಾರುತಿರಾಯ, ಗಾಳಿ ಆಂಜನೇಯ, ಹನುಮಂತರಾಯ, ಮಾರುತಿರಾಯ, ಕಾಪಾಡಪ್ಪ ಸ್ವಾಮಿ. ಗಾಳಿ ಹನುಮಂತರಾಯ ಸ್ವಾಮಿ. ಅಯ್ಯೋ, ಈ ಮನೇಲಿ ಎಲ್ಲೆಲ್ಲಿ ಏನೇನಿದೆ ಒಂದು ಗೊತ್ತಿರೋಲ್ಲಪ್ಪ. ಆಂಜನೇಯ, ವೀರಾಂಜನೇಯ, ಶ್ರೀರಾಮದೂತ ತುಂಗಮಲಧಾಮ, ಆಂಜನೇಯ ಪುತ್ರ ಪವನ ಸುತರಾಮ, ಕಾಪಾಡಪ್ಪ, ಕಾಪಾಡು ಆಂಜನೇಯ, ಆಂಜನೇಯ, ವೀರಾಂಜನೇಯ, ಗಾಳಿ ತಾನಾಗಿ ಬಿದ್ದಿದ್ದಲ್ಲ, ನನ್ನ ಕಾಲು ತಗ್ಲಿ ಬಿದ್ದಿದ್ದಷ್ಟೇ. ಧೈರ್ಯವೇ ಜೀವನ, ಭಯವೇ ಮರಣ. ಟೇಕ್ ಇಟ್ ಈಸಿ, ಟೇಕ್ ಇಟ್ ಈಸಿ ಜಯಸಿಂಹ. ಇಲ್ಲಿ ಯಾರೂ ಇಲ್ಲ, ಏನೂ ಇಲ್ಲ. ಹೊಸ ಮನೆ, ಹೊಸ ಜೀವನ. ಕಮಾನ್ ಜಯಸಿಂಹ, ಕಮಾನ್. ಆಂಜನೇಯ, ವೀರಾಂಜನೇಯ, ಹನುಮಂತರಾಯ, ಮಾರುತಿರಾಯ. ಮಾವ, ತೀರ್ಥ ಪ್ರೋಕ್ಷಣೆ ಮಾಡಕ್ಕೆ ಹೋದ ಜಯಸಿಂಹ ಇನ್ನೂ ಬರಲಿಲ್ಲ. ಹೌದಲ್ವಾ? ಏನ್ ಮಾಡ್ತಾ ಇದ್ದಾರೆ ಇವರು? ಜಯಸಿಂಹ, 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 ಒಂಟಿಯಾಗಿ ಮಾಡೋ ಕೆಲಸಗಳಿಗೆ ನನ್ನನ್ನೇ ಕಳಿಸ್ತಾರೆ. ಆಂಜನೇಯ, ಕಾಪಾಡಪ್ಪ, ವಾಯುಪುತ್ರ ಆಂಜನೇಯ. ವೇದ, ನಿನ್ ಗಂಡ ಹೆದರ್ಕೊಂಡು ಎಲ್ಲೋ ಕೂತಿರ್ಬೇಕು, ಹೋಗಿ ನೋಡಮ್ಮ.
ಮಾವ ಒಂದು ನಿಮಿಷ, ನಾನೇ ಹೋಗಿ ನೋಡ್ಕೊಂಬರ್ತೀನಿ.